ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆರ್ಯ ಚಂದನಾಗೆ ಫೋನ್ ಮಾಡ್ತಾನೆ ಇರ್ತಾನೆ. ಚಂದನಾಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಫೋನ್ನ ಆ ಕಡೆ ಇಡ್ತಾಳೆ, ಮತ್ತೆ ಫೋನ್ ಮಾಡ್ತಾನೆ ಇರ್ತಾನೆ. ಆ ಫೋನ್ನ ನೋಡಿ ನೋಡಿ ಅವಳಿಗೂ ಇರಿಟೇಟ್ ಆಗಿ ದೂರ ಎತ್ತಿಟ್ಟಿರ್ತಾಳೆ. ಆದ್ರೂ ಆರ್ಯ ಹುಚ್ಚಂತರ ಫೋನ್ ಮಾಡ್ತಾನೆ ಇರ್ತಾನೆ. ಆಗ ಚಂದನ ಆ ಫೋನ್ನ ಸೈಲೆಂಟ್ ಮಾಡಿ ದೂರ ಎತ್ತಿಟ್ಬಿಟ್ಟು ಅವಳು ಮಲ್ಕೊಂಡ್ಬಿಡ್ತಾಳೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಿರರ್ ಮುಂದೆ ನಿಂತಿದ್ದಾಗ ಅವರಪ್ಪ ಕೆಳಗಡೆಯಿಂದ ಹೌದೌದು, ನನ್ನ ಮಗಳು ನಿಜವಾಗ್ಲೂ ಪುಣ್ಯನೇ ಮಾಡಿದ್ದಾಳೆ, ಆಸ್ಟ್ರೇಲಿಯಾ ಸಂಬಂಧ ಅಲ್ವಾ, ನನ್ನ ಮಗಳು ನಿಜವಾಗ್ಲೂ ಪುಣ್ಯ ಮಾಡಿದ್ದಾಳೆ ಅಂತ ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ಚಂದನಾಗೆ ತುಂಬಾ ಬೇಸರ ಆಗುತ್ತೆ. ನಮ್ಮಪ್ಪನೂ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ವಲ್ಲ, ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಬೇಸರ ಮಾಡಿಕೊಂಡು ರೂಮ್ ಒಳಗಡೆ ಹೋಗಿ ಫೋನ್ನ ಚೆಕ್ ಮಾಡ್ತಾಳೆ. ಆಗ ಮಿಸ್ ಕಾಲ್ ತುಂಬಾ ಇರುತ್ತೆ. ನೋಡಿ 138 ಮಿಸ್ ಕಾಲ್ ಆಗಿದೆಯಾ, ಇವನೇನು ಮೆಂಟಲ್ಲ ಇವನು, ನನಗೆ ಯಾಕೆ ಹಿಂಗೆ ಜೀವ ತಿಂತಾನೆ ಅಂತ ಬೇಜಾರು ಮಾಡಿಕೊಂಡು ಸೋಫಾ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವ್ರ ಅತ್ತಿಗೆ ಅಲ್ಲಿಗೆ ಬಂದು, ಚಂದು ಇವಾಗ ಎದ್ಯಾ ಅಂತ ಕೇಳಿದಕ್ಕೆ, ಮಲ್ಕೊಂಡಿದ್ರೆ ಅಲ್ವಾ ಅದಕ್ಕೆ ನಾನು ಎದ್ದೇಳೋದು, ಸ್ವಲ್ಪ ಕಣ್ಮುಚ್ಚಿರ್ಬೋದು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು, ನನ್ನ ಫೋನ್ ಎಲ್ಲಿ ಅಂತ ಅಂದ್ಬಿಟ್ಟು ಕೇಳಿದಾಗ ಅಲ್ಲಿರ್ಬೋದು ನೋಡಿ ಅದಕ್ಕೆ ಅಂತ ಹೇಳ್ತಾಳೆ ಚಂದನ. ಅದನ್ನು ಹೋಗಿ ಫೋನ್ ನೋಡಿದ್ರೆ 48 ಮಿಸ್ ಕಾಲ್ ಆಗಿರುತ್ತೆ. ಇದ್ಯಾಕೆ ಚಂದು 48 ಮಿಸ್ ಕಾಲ್ ಆಗಿದೆ, ನೀನು ಆರ್ಯ ಜೊತೆ ಮಾತಾಡಲಿಲ್ವಾ ಅಂತ ಹೇಳಿದ್ದಕ್ಕೆ, ಮಾತಾಡಿದೆ ಅದಕ್ಕೆ, ನಿದ್ದೆ ಬರ್ತಾ ಇದೆ ಅಂದರೆ ಮನುಷ್ಯ ಅರ್ಥ ಮಾಡ್ಕೋಬೇಕು, ಮನುಷ್ಯ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಹೊರಗಡೆ ಆರ್ಯ ಕಾರ್ ಬರುತ್ತೆ. ಇಂದ ಆರ್ಯ ಇಳಿತಿದ್ದಂಗೆನೆ ತುಂಬಾನೇ ಕೋಪದಿಂದ ಒಳಗಡೆ ಬರ್ತಾನೆ. ಅವನನ್ನು ನೋಡಿದ ಹರಿ ಇವನೇಕ್ ಹಿಂಗೆ ಪೆಂಗಿನ ಥರ ಓಡೋಗ್ತಾ ಇದ್ದಾನೆ, ಏನಾಗ್ಬೋದು, ಏನೋ ಆಗುವಂತಹ ಮುನ್ಸೂಚನೆ ಕಾಣಿಸ್ತಾ ಇದೆ, ನೋಡೇ ಬಿಡೋಣ ಅಂತ ಬಾಗ್ಲತ್ರ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಒಳಗಡೆ ಬಂದಿದ್ದೇನೆ ಆರ್ಯ ಮಾವ ಅಂತ ಹೇಳಿದಾಗ, ಅಳಿ ಅಂದರೆ ಇದೇನಿದು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಅದು ಚಂದನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಮಾವ ಅಂತ ಹೇಳಿದ್ದಕ್ಕೆ, ಓ ಹೌದಾ, ಚಂದನ ಹತ್ರ ಮಾತಾಡ್ಬೇಕಾ, ದ್ರಾಕ್ಷು ಅಳಿಯಂದ್ರು ಬಂದಿದ್ದಾರೆ ನೋಡ್ಬಮ್ಮ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಅವ್ರು ಬಂದು, ಅಳಿಯಂದ್ರೆ ಚೆನ್ನಾಗಿದ್ದೀರಾ, ತಗೊಳ್ಳಿ ಕಾಫಿನ ಅಂತ ಕಾಫಿ ಕೊಡೋಕೆ ಹೋಗ್ತಾರೆ. ಹಂಗ ಇದ್ಯಾಕೆ ಕಾಫಿ ಕೊಡ್ತಾ ಇದೆಯಾ, ತಿಂಡಿನೇ ಕೊಡ್ಬೋದಿತ್ತಲ್ಲ ಅಂತ ಹೇಳಿದ್ದಕ್ಕೆ ಆರ್ಯ, ಪರವಾಗಿಲ್ಲ ಮಾವ ಇಟ್ಸ್ ಓಕೆ, ಚಂದನ ಎಲ್ಲಿ ಅಂತ ಹೇಳಿದ್ದಕ್ಕೆ, ಮೇಲಿದ್ದಾಳೆ. ಯಾಕೆ ಚಂದನ, ನಾನು ನೈಟ್ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಆರ್ಯ ಹೇಳ್ತಾನೆ. ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ವಾ ಅಂತ ಗಂಡ ಹೆಂಡತಿ ಇಬ್ಬರು ಮುಖ ನೋಡ್ಕೊಂಡು, ಸರಿ ಅಳಿ ಅಂದರೆ ನಾವು ಮೇಲ್ಗಡೆ ಇದ್ದಾಳೆ ಕರಿತೀನಿ ಅಂತ ಅಂದ್ಬಿಟ್ಟು ಅವರಮ್ಮ ಮೇಲ್ಗಡೆ ಬಂದು, ಅದನ್ನ ಏನು ಮಾಡ್ತಾ ಇದೆಯಾ, ಇವಾಗ ಎದ್ಯಾ, ಅಳಿ ಅಂದರು ನೈಟ್ ಫೋನ್ ಮಾಡಿದ್ರಂತೆ, ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ನೀನು, ಪಾಪ ಅವರು ನಿನ್ನನ್ನು ನೋಡ್ಕೊಂಡು ಹೋಗಬೇಕು ಅಂತ ಇವಾಗ ಮನೆಗೆ ಬಂದಿದ್ದಾರೆ, ಬಾ ಕೆಳಗಡೆ ಬಾ ಅಂತ ಕರೀತಾರೆ. ಹೇಳಿದ್ದೇನೆ ಅವರಮ್ಮ ಕೆಳಗಡೆ ಬಂದ್ಬಿಟ್ಟು ನಿಂತಾರೆ. ಇಲ್ಲಿ ಆರೇ ಟೆನ್ಷನಿಂದ ಯಾಕೆ ಇನ್ನೂ ಬರಲಿಲ್ಲ ಚಂದನ ಅಂತ ಮಾತಾಡ್ತಾ ಇರ್ತಾನೆ. ಇನ್ನೇನು ಬಂದ್ಬಿಟ್ಟು ನಿಂತಾಳೆ ಅಂತ ಹೇಳ್ತಾ ಇರ್ತಾರೆ ಅವರು. ಇಲ್ಲಿ ಚಂದನ ಅವ್ರ ಅತ್ತಿಗೆ ಹತ್ರ, ಇಲ್ಲ ಅದಕ್ಕೆ ನಾನಂತೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಚಂದು ಒಂದು ಹಾಯ್ ಹೇಳಿ ಸಾರಿ ಹೇಳಿಬಿಟ್ಟು ನೈಟು ಹಾಯ್ ಹೇಳಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತಿತ್ತು, ಬಾ ಅಂತ ಕರಿತಾ ಇರ್ತಾರೆ. ಇಲ್ಲ ಅದಕ್ಕೆ ನಾನಂತೂ ಬರೋದಿಲ್ಲ, ನಾನು ಯಾಕೆ ಅವನನ್ನು ಮಾತಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ, ಅಯ್ಯೋ ನಿಧಾನ ಮಾತಾಡು, ಕಿರ್ಚಾಡಬೇಡ, ಹೊರಗಡೆ ಕೇಳಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ, ಒಂದು 5 ನಿಮಿಷ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅದಕ್ಕೆ ಇಲ್ಲ ಅದಕ್ಕೆ ನೀವು ನನ್ನ ಮಾತು ಕೇಳಿ ಅಂತ ಅಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಆರ್ಯ ನಾನೇ ಹೋಗಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ನಿಂತಾನೆ. ಅವರ ಮಾವ ಮತ್ತು ಅತ್ತೆ ಇಬ್ರು ಅಳಿಯಂದ್ರೆ ನಾವು ಕರಿತೀವಿ ಅಂತ ಇರ್ತಾರೆ. ಆದರೆ ಆರ್ಯ ಮಾತ್ರ ಕೇಳೋದೇ ಇಲ್ಲ. ಎದುರುಗಡೆ ಬಂದಿದ್ದೇನೆ ಚಂದನ ಅಂತ ಕರೆದಾಗ ಅವಳು ಅಲ್ಲೇ ಕೂತಿರ್ತಾಳೆ. ಅದಕ್ಕೆ ನೀನು ನನ್ನ ಫೋನ್ನ ಯಾಕೆ ರಿಸೀವ್ ಮಾಡಿಲ್ಲ, ನೈಟು ಅಷ್ಟು ಸಲ ನಾನು ನಿನಗೆ ಫೋನ್ ಮಾಡಿದ್ದೀನಿ, ನೀನು ಯಾಕೆ ನನ್ನ ಫೋನ್ನ ರಿಸೀವ್ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಸುಮ್ಮನೆ ಆಗ್ತಾಳೆ ಚಂದನ. ಅದಕ್ಕೆ ಅದು ಅಳಿಯಂದರೆ ಅವಳು ಚಂದನ ಪೂರ್ತಿ ನೈಟೆಲ್ಲ ನಿದ್ದೆ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ ಅಂತ ಅವ್ರ ಅದಕ್ಕೆ ಹೇಳೋಕೆ ಹೋಗ್ತಾರೆ. ಅದಕ್ಕೆ ನೀವು ಮಾತಾಡಬೇಡಿ ಅಂತ ಆರ್ಯ ಅವ್ರ ಅದಕ್ಕೆ ಗದ್ರು ಬಿಟ್ಟು, ನೀನು ಹೇಳು ಚಂದನ, ನೀನು ಯಾಕೆ ಫೋನ್ ರಿಸೀವ್ ಮಾಡಿಲ್ಲ, ಫಸ್ಟ್ ನೋಡೋದಂದರೆ ನಿನಗೆ ನಾನು ಫೋನ್ ಮಾಡಿದೆ, ನೀನು ರಿಸೀವ್ ಮಾಡಲಿಲ್ಲ, ಅದಾದಮೇಲೆ ನಿಮ್ಮ ಅತ್ತಿಗೆಗೆ ಫೋನ್ ಮಾಡಿದೆ, ಅವ್ರ ಫೋನ್ನ ರಿಸೀವ್ ಮಾಡಿದ್ರು, ಆಗ ನೀನು ಇಸ್ಕೊಂಡು ಮಾತಾಡಿದೆ, ಅದಾದಮೇಲೆ ನಿನಗೆ ಫೋನ್ ಮಾಡಿದೆ, ನೀನು ಫೋನ್ನ ರಿಸೀವ್ ಮಾಡಲಿಲ್ಲ, ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡೆ, ಫೋನ್ ಮಾಡಿದಾಗಲೂ ಆ ಫೋನನ್ನು ನೀನು ರಿಸೀವ್ ಮಾಡಿಲ್ಲ, ಹೇಳು ನೀನು ಯಾಕೆ ಫೋನ್ನ ರಿಸೀವ್ ಮಾಡಲಿಲ್ಲ, ನನ್ನ ಫೋನ್ನ ನೀನು ಯಾಕೆ ಫೋನ್ನ ರಿಸೀವ್ ಮಾಡಲಿಲ್ಲ ಅಂತ ಮತ್ತೆ ಕೇಳ್ತಾನೆ ಇರ್ತಾನೆ. ಅದಕ್ಕೆ ಚಂದನ ಏನೂ ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅದಕ್ಕೆ ಅವನು, ನೀನು ಈ ಥರ ಸುಮ್ಮನೆ ಸೈಲೆಂಟಾಗಿ
ಆಗಿ ನಿಂತಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ, ನಾನು ಮೆಂಟಲ್ ಥರ ಬಿಹೇವ್ ಮಾಡಬೇಕಾಗುತ್ತೆ ಅಂತ ಕಿರಿಸ್ತಾನೆ. ಅದಕ್ಕೆ ಈಗೇನು ತುಂಬ ಒಳ್ಳೆಯ ಥರ ಬಿಹೇವ್ ಮಾಡ್ತಾ ಇದೆಯಾ, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ, ನಿನಗೆ ಏನು ಅರ್ಥನೇ ಆಗೋದಿಲ್ವಾ, ನಾನು ಯಾಕೆ ನಿನ್ನ ಫೋನ್ನ ರಿಸೀವ್ ಮಾಡಬೇಕು, ಅಷ್ಟಕ್ಕೂ ನೀನು ನನ್ನ ರೂಮ್ ಒಳಗಡೆ ಯಾಕೆ ಬಂದೆ, ಒಂದು ಹುಡುಗಿ ರೂಮ್ಗೆ ಒಳಗಡೆ ಬರಬೇಕಾದ್ರೆ ನಾಕ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ, ಇದೇನಾ ನೀನು ಆಸ್ಟ್ರೇಲಿಯಾದಲ್ಲಿ ಕಲ್ತಿದ್ದು, ಅವರು ಇದೇನಾ ನಿನಗೆ ಹೇಳ್ಕೊಟ್ಟಿದ್ದು, ಒಂದು ಸಂಸ್ಕಾರ ಇಲ್ಲ, ಒಂದು ಏನಿಲ್ಲ, ಇವಾಗೇನು ಮಹಾ ಒಳ್ಳೆ ಒಂಥರ ಮಾತಾಡ್ತಾ ಇದೆಯಾ ನೀನು, ಯಾಕೆ ಇಲ್ಲಿ ನನ್ನ ರೂಮ್ ಒಳಗಡೆ ಬಂದೆ, ಹೋಗು ಆಚೆ ಹೋಗು ಅಂತ ಕಿರಿಸ್ತಾಳೆ. ಅದಕ್ಕೆ ಅವನು ಸುಮ್ಮನೆ ನಿಂತಿರ್ತಾನೆ. ಹೋಗು ಅಂದೆ, ನೀನು ಯಾಕೆ ನನ್ನ ರೂಮ್ ಒಳಗಡೆ ಬಂದೆ, ನೀನು ಯಾರು ನನಗೆ, ನಾನು ಯಾಕೆ ನಿನ್ನ ಫೋನ್ನ ರಿಸೀವ್ ಮಾಡಬೇಕು, ಅಷ್ಟಕ್ಕೂ ಹೋಗು ಹೊರಗಡೆ, ಹೋಗು ಹೊರಗಡೆ, ಅದಕ್ಕೆ ನೀವು ಹೇಳಿ ಅದಕ್ಕೆ ಅವನಿಗೆ ಹೊರಗಡೆ ಹೋಗೋದಕ್ಕೆ ಹೇಳಿ ಅದಕ್ಕೆ ಅಂತ ಹೇಳ್ತಾನೆ ಇರ್ತಾಳೆ. ಆದರೆ ಅವ್ನು ಹೋಗೋದಿಲ್ಲ, ಅಲ್ಲೇ ನಿಂತಿರ್ತಾನೆ. ಅದಕ್ಕೆ ಒಂದೇ ಸಲ ಚಂದನಾಗೆ ತುಂಬಾ ಕೋಪ ಬಂದು ಗೆಟ್ ಲಾಸ್ಟ್ ಅಂತ ಕಿರಿಸ್ತಾಳೆ. ಅದು ಇಡೀ ಮನೆಗೆ ಕೇಳಿಸುತ್ತೆ. ಅವರ ಅಪ್ಪ ಅಮ್ಮ ಶಾಕ್ ಆಗಿ ಅವರು ಏನಾಯಿತು ಅಂತ ಒಳಗಡೆ ಓಡೋಗ್ತಾರೆ. ಅಲ್ಲಿ ಹರಿಗೂ ಕೇಳಿಸುತ್ತೆ ಏನಾಗಿರ್ಬೋದು ಅಂತ ಅವನು ಡೋರ್ ಹತ್ರ ಬಂದು ಕೇಳಿಸ್ಕೊತಾ ಇರ್ತಾನೆ. ನಾ ಅಪ್ಪ ಅಮ್ಮ ಬಂದಿದ್ದೇನೆ ಚಂದನ, ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವನು ನೋಡಿ ಅಂಕಲ್ ನನ್ನನ್ನು ಹೊರಗೆ ಹೋಗು ಅಂತ ಹೇಳ್ತಾ ಇದ್ದಾಳೆ. ನಾನು ಯಾರು ಅಂತ ಕೇಳ್ತಾ ಇದ್ದಾಳೆ. ನೋಡಿ ಅಂಕಲ್ ಅಂತ ವರದಿ ಒಪ್ಪಿಸ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದ ಅವರ ಅಪ್ಪ, ಯಾಕೆ ಆ ಥರ ಮಾಡಿದೆ, ಯಾಕೆ ಆ ಥರ ನಡ್ಕೊತಾ ಇದೆಯಾ, ಇದೇ ರೀತಿನ ನೀನು ನಡ್ಕೊಳ್ಳೋದು ಅಳಿಯಂದ್ರ ಜೊತೆಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ಅಪ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಅವನು ಒಬ್ಬ ದೊಡ್ಡ ಸೈಕೋ ಅಪ್ಪ, ದೊಡ್ಡ ಸೈಕೋ ಅಂತ ಹೇಳ್ತಾಳೆ. ಆದರೆ ಅವರ ಅಪ್ಪ ಅದನ್ನು ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ. ಅವ್ರ ಅದಕ್ಕೆ ಕೂಡ ಅದನ್ನು ಹೇಳಕ್ಕೆ ಹೋಗ್ತಾರೆ. ಅದು ಮಾವ ಅವಳು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಅವರು ಕಾಲ್ ಮಾಡ್ತಾನೆ ಇದ್ದರು, ಅದಕ್ಕೆ ಅವಳು ಟೆನ್ಷನ್ ಆಗಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವನು ಅದನ್ನು ಮಗ್ಚಾಕ್ತಾನೆ. ಇಲ್ಲ ಮಾವ ನಾನು ಆಗಲ್ಲ, ಅವಳು ಕೋಪದಲ್ಲಿರ್ಬೋದೇನೋ ಅಂತ ಫೋನ್ ಮಾಡ್ತಾನೆ ಇದ್ದೆ, ಆದರೆ ಅವಳು ಒಂದು ಸಲನೂ ಫೋನ್ ರಿಸೀವ್ ಮಾಡಲಿಲ್ಲ ಮಾವ, ಮತ್ತು ನನ್ನನ್ನು ಹೊರಗೆ ಹೋಗು ಅಂತ ಹೇಳ್ತಾ ಇದ್ದಾಳೆ. ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ ಗೊತ್ತಂತ, ಅವಳಿಗೋಸ್ಕರ ಅವಳು ನೋಡಬೇಕು ಅಂತ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ನಾನು ಬಂದೆ, ಆದರೆ ಅವಳು ನನ್ನನ್ನೇ ಹೊರಗೆ ಹೋಗು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಅವರಪ್ಪನಿಗೆ ತುಂಬಾ ಕೋಪ ಬರುತ್ತೆ. ಇದೇನಾ ನಾವು ನಿನಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು, ಇದೇ ರೀತಿನ ನೀನು ಮಾತಾಡೋದು ಅಳಿಯಂದ್ರ ಜೊತೆ ಅಂತ ಹೇಳಿದಾಗ ಅವ್ರ ಅಮ್ಮ ಕೂಡ ಅಳಿಯಂದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅಳಿಯಂದ್ರೆ ಅಂತ ಕೈ ಮುಗಿದು ಬೇಡ್ಕೊಂಡು, ಯಾಕೆ ಚಂದನ ಇದೇನಾ ನಾವು ನಿಮಗೆ ಸಂಸ್ಕಾರ ಅಂತ ಕಲಿಸ್ಕೊಟ್ಟಿರೋದು, ಯಾಕೆ ಈ ಥರ ನಡ್ಕೊತಾ ಇದೆಯಾ, ಗೊತ್ತಾಗಲ್ವಾ ನಿನಗೆ ಅಂತ ಬೈತಾ ಇರ್ತಾರೆ. ಇಲ್ಲಿ ಹರಿ ಕೂಡ ಏನಾಗಿರ್ಬೋದು, ಅಲ್ಲಿ ವಾಯ್ಸು ಚಂದನದ್ದು ಆ ಥರ ಕೇಳಿಸ್ತು, ಅವನೇನಾದ್ರು ಮಿಸ್ಬಿಹೇವ್ ಮಾಡಿರ್ಬೋದಾ, ಏನಾಗಿರ್ಬೋದು, ಒಳಗಡೆ ಒಂದೇ ಸಲ ನುಗ್ಬಿಡ್ಲಾ ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಹತ್ರ ಸಾರಿ ಕೇಳು ಅಂತ ಚಂದನಾಗಿ ಅವ್ರ ಅಮ್ಮ ಅಪ್ಪ ಇಬ್ರು ಫೋರ್ಸ್ ಮಾಡ್ತಾ ಇರ್ತಾರೆ. ಆದರೆ ಚಂದನ ಸಾರಿ ಕೇಳ್ತಾ ಇರಲ್ಲ. ಅದಕ್ಕೆ ಅವರಪ್ಪ ತುಂಬಾ ಕೋಪದಿಂದ ಕಿರ್ಚಾಡ್ತಾರೆ. ಸಾರಿ ಕೇಳು ಅಂದೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಸಾರಿ ಅಂತ ಚಂದನ ಹೇಳ್ತಾಳೆ. ಆಗ ಆರ್ಯಂಗೆ ಸಮಾಧಾನ ಆಗುತ್ತೆ, ಅವನು ಅಲ್ಲಿಂದ ಹೊರಟೋಗ್ತಾನೆ. ಅದು ಅಳಿಯಂದ್ರೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರಪ್ಪ ಅಮ್ಮ ಇಬ್ರು ಹಿಂದೆನೇ ಬರ್ತಾರೆ. ಚಂದನಗೆ ತುಂಬ ಬೇಜಾರಾಗಿ ಸೋಫಾ ಮೇಲೆ ಕೂತ್ಕೊಂಡು, ಅದಕ್ಕೆ ನನಗೆ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ಮದುವೆ ಬೇಡಿ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರು ಅದಕ್ಕೆ ಮುಂಚೆ ನೀನು ಹೇಳಿದಾಗ ನನಗೂ ಅರ್ಥ ಆಗಿರಲಿಲ್ಲ ಚಂದನ, ಆದರೆ ಇವಾಗ ಗೊತ್ತಾಗ್ತಾ ಇದೆ ಇವನೊಬ್ಬ ದೊಡ್ಡ ಸೈಕೋನೇ ಅನಿಸುತ್ತೆ ಅಂತ ಹೇಳಿದಾಗ, ಹೌದು ಅದಕ್ಕೆ ಅವನು ಸೈಕೋನೇ, ಅಷ್ಟು ಸಲ ಫೋನ್ ಮಾಡಿದ್ದಾನೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನನಗೆ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ, ನಾನು ಸತ್ರೂ ಸಾರಿ ಹೇಳಲ್ಲ ಅಂದಿದ್ದೆ, ಆದರೆ ಇವತ್ತಂತೂ ಈಗ ನಾನು ಬದುಕಿದ್ರೂ ಸತ್ತ ಹಾಗೆ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಹೊರಗಡೆ ಅಂದರೆ ಅಳಿಯಂದ್ರೆ ಅಂತ ಅಂದ್ಬಿಟ್ಟು ಹಿಂದೆನೆ ಇಬ್ರು ಓಡ್ ಬರ್ತಾರೆ. ಆಗ ಅಲ್ಲಿ ನಿಂತ್ಕೊಂಡು ನನಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ ಈಗ, ಅಂದರೆ ಅಳಿಯಂದ್ರೆ ಅಂತ ಆರ್ಯ ಹಿಂದೆನೆ ಅವ್ರ ಅಪ್ಪ ಅಮ್ಮ ಬರ್ತಿರ್ತಾರೆ. ಅಳಿಯಂದ್ರೆ ನಿಂತ್ಕೊಳ್ಳಿ, ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ, ಅವಳು ನಡ್ಕೊಂಡಿದ್ದಕ್ಕೆ ನಾವು ಸಾರಿ ಕೇಳ್ತೀವಿ ನಿಮ್ಮ ಹತ್ರ, ನಿಮಗೆ ಬೇಜಾರಾಗಿದೆ ಅಂತ ನಮಗೆ ಗೊತ್ತು ಅಂತ ಹೇಳಿದಿಗೆ ನನಗೆ ಎಷ್ಟು ಹರ್ಟ್ ಆಗಿದೆ ನನಗೆ ಗೊತ್ತಾ, ನನಗೆ ಎಷ್ಟು ಹ್ಯುಮಿಲೇಟ್ ಮಾಡಿದ್ಲು ಅವಳು ಅಂತ ಗೊತ್ತಾ ನಿಮಗೆ ಅಂತ ಆರ್ಯ ಕಿರ್ಚಾಡ್ತಾನೆ. ಅದಕ್ಕೆ ನಮ್ಗೆ ಅರ್ಥ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಳಿಯಂದ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ, ಅವಳೇನೋ ಚಿಕ್ಕವಳು, ಅವಳ ಜೊತೆ ನಾನು ಮಾತಾಡ್ತಿದ್ದೀನಿ, ಅವಳಿಗೆ ಗೊತ್ತಾಗೋದಿಲ್ಲ ಇವಾಗ ಅಂತ ಹೇಳಿದ್ದಕ್ಕೆ ನನ್ನನ್ನೇ ಸೈಕೋ ಅಂತ ಹೇಳ್ತಾಳೆ. ನಾನು ಅವಳಿಗೋಸ್ಕರ ತಾನೇ ಕಾಲ್ ಮಾಡಿದ್ದು, ಅವಳಿಗೋಸ್ಕರ ತಾನೇ ಬೆಳಗ್ಗೆನೆ ಬಂದಿದ್ದು, ಅದನ್ನು ಯಾಕೆ ಅವಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ಅದು ಅರ್ಥ ಆಗತ್ತೆ ಅಳಿಯಂದ್ರೆ ನಮಗೆ, ನಾವು ಅವಳ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಕ್ಕೆ ಆರ್ಯ, ಇದು ನಮ್ಮ ಅಮ್ಮಂಗೆ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯಯ್ಯೋ ದಯವಿಟ್ಟು ಬೇಡಿ ಅಳಿಯಂದ್ರೆ, ನಿಮ್ಮ ಅಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾಗೋದು ಬೇಡಿ, ನಾವು ಅವಳ ಹತ್ರ ಮಾತಾಡ್ತೀವಿ, ಅವಳಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಚಂದನ ಅವ್ರ ಅಣ್ಣ ಅಲ್ಲಿಗೆ ಬಂದು, ಬಾಬಾ ನನಗೆ ಇವಾಗ ಎಲ್ಲ ವಿಷಯ ಗೊತ್ತಾಯ್ತು, ಇವಾಗ ಫೋನ್ ಮಾಡಿ ಹೇಳಿದ್ರು, ದಯವಿಟ್ಟು ಕ್ಷಮಿಸಿ ಬಾವಾ, ಅವಳ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಬಿಡಿ ನಿಮಗೆಲ್ಲರಿಗೂ ನನ್ನ ಬಗ್ಗೆ ಅರ್ಥ ಆಗುತ್ತೆ, ಆದರೆ
ಅವಳಿಗೆ ಯಾವಾಗ ಅರ್ಥ ಆಗೋದು, ಅವಳಿಗೆ ನನ್ನ ಬಗ್ಗೆ ಅರ್ಥ ಆಗಲ್ಲ ಅಲ್ವಾ ಅಂತ ಕಿರ್ಚಾಡ್ತಾನೆ. ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಆರ್ಯ ಕೋಪ ಮಾಡ್ಕೊಂಡು ಏನಾಗುತ್ತೆ ಅಂತ ನನಗೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳಿಬಿಟ್ಟು ಆನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಇಲ್ಲಿ ಚಂದನ ಅವರಪ್ಪ ಚಂದನ ಅಂತ ಕಿರ್ಚ್ಕೊತಾರೆ. ಆಗ ಚಂದನ ಹಾಲಿಗೆ ಬರ್ತಾಳೆ. ಅದಕ್ಕೆ ಇವಾಗ ನಿನಗೆ ಸಮಾಧಾನ ಆಯಿತಾ, ಈಗ ಸಮಾಧಾನ ಆಯಿತಾ ಅಂತ ಕಿರ್ಚಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲ ಅಪ್ಪ, ಅವನು ನೈಟು 200 ಸಲ ಫೋನ್ ಮಾಡಿದ್ದಾನೆ, ಇಂಥವನ್ನ ನಾನು ಏನಂತ ಹೇಳಿ, ಸೈಕೋ ಅಂತಾನೆ, ಇನ್ನೇನಂತ ಹೇಳಿ ಅಂತ ಹೇಳಿದ್ದಕ್ಕೆ ಅವರಣ್ಣ ಸಾಕು ಸುಮ್ಮನೆ ಇರಿ, ಅವಾಗಿಂದ ಹೇಳಿದ್ದನ್ನೇ ಹೇಳ್ತಾ ಇದೆಯಾ, ನನಗೂ ಕೇಳಿ ಕೇಳಿ ಸಾಕಾಯಿತು ಮಾಡಬೇಕು ಅಂತ ಅಂದರೆ ಇನ್ನೇನು ಮಾಡ್ತಾರೆ, ಫೋನ್ ಮಾಡ್ತಾನೆ, ನೀನು ಮಾತಾಡೋದಕ್ಕೆ ಯಾಕೆ ಒಳ್ಳೆ ಎಳೆ ಮಗು ಥರ ಆಟ ಆಡ್ತಾ ಇದೆಯಾ ಅಂತ ಹೇಳಿದಾಗ ಅವರಪ್ಪ ನಾನು ವಿಚಾರಿಸ್ತೀನಿ, ನೀನು ಸುಮ್ಮನೆ ಇರು ಅಂತ ಹೇಳಿದ್ದೇನೆ. ಸರಿ ಆಯಿತು, ಮದುವೆ ಅಂತ ವಿಷಯ ಎತ್ತದಾಗಿಂದ ನೀನು ಒಂಥರ ಆಟ ಆಡ್ತಾ ಇದೆಯಾ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಲೇ ಹೇಳ್ತಾ ಇದೆಯಾ, ಸರಿ ಹೇಳು ನೀನು ಯಾರನ್ನಾದರೂ ಇಷ್ಟಪಡ್ತಾ ಇದೀಯ ಅಂತ ಅವರಪ್ಪ ಕೇಳ್ತಾರೆ. ಅದಕ್ಕೆ ಹೌದು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಯಾರನ್ನ ಅಂತ ಅವರಪ್ಪ ಕೇಳಿದ್ದಕ್ಕೆ ನಾನು ನನ್ನ ಕನಸನ್ನು ನನ್ನನ್ನು ನಾನು ಇಷ್ಟಪಡ್ತಾ ಇದ್ದೀನಿ, ನನ್ನ ಕನಸುಗಳಿಗೆ ನೀವು ಯಾಕೆ ಬೆಲೆ ಕೊಡ್ತಾ ಇಲ್ಲ, ಮೊನ್ನೆ ಬಂದವನಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಅವನ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗ್ತಾ ಇದೆ, ನನ್ನ ಫೀಲಿಂಗ್ಸ್ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಾನೇನು ಮಾಡಿದ್ದೀನಿ ನಿಮಗೆ, ಹೌದು ಅವರು ಒಳ್ಳೆಯವರೇ ಇರ್ಬೋದು, ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು, ಆದರೆ ನನಗೂ ಅರ್ಥ ಆಗಬೇಕಲ್ವಾ, ನನಗೂ ಇಷ್ಟ ಆಗಬೇಕಲ್ವಾ, ನನ್ನ ಫೀಲಿಂಗ್ಸ್ಗಳಿಗೆ ನೀವು ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಿನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು ಕೊಡಬಾರ್ದು ಅಂತ ಅಲ್ಲ, ಇಲ್ಲಿ ನಾನು ಹೇಳಿದ್ದೆ ಫೈನಲ್, ನೀನು ಆರ್ಯನ ಮದುವೆ ಆಗ್ತಾ ಇದೆಯಾ ಅಷ್ಟೇ, ನೀನು ಮದುವೆ ಆಗಲ್ಲ ಅಂದರೆ ಅದ್ರ ಕಥೆನೇ ಬೇರೆ, ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆರ್ಯನ ಮದುವೆ ಆಗ್ತಾ ಇದೆಯಾ ಅಷ್ಟೇ, ಮದುವೆ ಆಗಬೇಕು ಅಂತ ಹೇಳಿದ್ದೇನೆ. ಅಲ್ಲಿಂದ ಹೊರಟೋಗ್ತಾರೆ. ಅವರಲ್ಲಿಂದ ಹೋದ್ಮೇಲೆ ಅವರಮ್ಮ, ನೋಡು ಚಂದನ, ನೀನು ಈ ಮದುವೆ ಆಗೋದ್ರಿಂದ ನಿಮ್ಮ ಅಪ್ಪನ ಘನತೆ ಗೌರವ ಪ್ರತಿಷ್ಠೆ ಪ್ರತಿಯೊಂದು ಇದೆ, ಅವರ ಘನತೆ ಗೌರವನ ಕಾಪಾಡೋದು ನಿನ್ನ ಜವಾಬ್ದಾರಿ, ದಯವಿಟ್ಟು ಈ ಮದುವೆ ಆಗು, ಅದು ಇದು ಮಾತಾಡಬೇಡ ನೀನು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವ್ರ ಅಣ್ಣನೂ ಹೊರಟೋಗ್ತಾರೆ. ಆಗ ಚಂದನಾಗೆ ತುಂಬಾ ಬೇಸರ ಆಗುತ್ತೆ, ಇವ್ರು ಯಾರೂ ನನ್ನ ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊತಾಳೆ. ಹೊರಗಡೆ ಹರಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.